ರಾಜಧಾನಿ ತತ್ತರಿಸಿದೆ. ನೂರಾರು ಮನೆಗಳಿಗೆ ಮಳೆಯ ನೀರು ನುಗ್ಗಿ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ಆದರೆ ಬಿಬಿಎಂಪಿ ಕೊಡ್ತಿರುವ ಪರಿಹಾರ ಎಷ್ಟು ಗೊತ್ತಾ? ಈ ವರದಿ ನೋಡಿ. ಡ್ರೈನೇಜ್ ಕ್ಲೀನ್ ಮಾಡಲ್ಲ, ಯಾರು ಬಿಬಿಎಂಪಿ ಅವರು ಬಂದು ನೋಡಲ್ಲ, ಏನು ಮಾಡಲ್ಲ. ಮಂಚದ ಮೇಲೆ ರಾತ್ರಿ ನಿಂತ್ಕೊಂಡಿದ್ದಾರೆ ವಯಸ್ಸಾದವರು, 80 ವರ್ಷ 90 ವರ್ಷದವರೆಲ್ಲ. ಅದನ್ನೆಲ್ಲ ಯಾವನ್ ಕೇಳ್ತಾನೆ? ಮಕ್ಕಳು ಸ್ಕೂಲ್ಗೆ ಹೋಗೋರು ಹೆಂಗೆ, ಎಕ್ಸಾಮ್ಗೆ ಹೋಗೋರು ಹೆಂಗೆ, ಮತ್ತೆ ಇಲ್ಲಿ ಗಂಟ ನೀರು ನಿಂತಿರುತ್ತೆ, ಮಕ್ಕಳನ್ನ ಹೆಂಗ್ ಕಳ್ಸೋದ? ಸಿಲಿಕಾನ್ ಸಿಟಿ ಜನರ ಗೋಳು ಕೇಳೋರು ಯಾರು ಎನ್ನುವಂತಾಗಿದೆ. ಮಳೆ ಆರ್ಭಟಕ್ಕೆ ಸಿಟಿ ಮಂದಿ ತತ್ತರಿಸಿ ಹೋಗಿದ್ದಾರೆ. ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಮಳೆಗೆ ನಲುಗಿದ ರಾಜಧಾನಿ ಬೆಂಗಳೂರು. ಮನೆಗಳಿಗೆ ನೀರು ನುಗ್ಗಿ ಲಕ್ಷಾಂತರ ರು ನಷ್ಟ. ಪ್ರತಿಯೊಂದು ಮನೆಗೆ ಸುಮಾರು 2,500 ಕೊಡ್ಲಿಕ್ಕೆ ನಮಗೆ ಅವಕಾಶ ಇದೆ. ಆ ಅಮೌಂಟ್ ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ ಕೊಡ್ತೀವಿ. ಅಬ್ಬಬ್ಬ, ಕೇಳಿಸಿಕೊಂಡ್ರಲ್ಲ, ನಿಮ್ಮ ಮನೆಗೆ ಮಳೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ವಸ್ತುಗಳು ಹಾಳಾದ್ರೂ ನಿಮಗೆ ಸಿಗೋ ಪರಿಹಾರ ಕೇವಲ 2,500 ರೂಪಾಯಿ ಮಾತ್ರ. ನಗರದ ಎಚ್ಪಿಆರ್ ಲೇಔಟ್ನಲ್ಲಿ 70ಕ್ಕೂ ಅಧಿಕ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಮನೆಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳಾದ ಫ್ರಿಡ್ಜ್, ಸೋಫಾ, ಟಿವಿ ಹೀಗೆ ಹಲವು ವಸ್ತುಗಳು ಮಳೆ ನೀರಿನಲ್ಲಿ ಕೆಟ್ಟು ಹೋಗಿವೆ. ಇಂತಹ ಮನೆಗಳಿಗೆ ಎಷ್ಟು ಪರಿಹಾರ ನೀಡ್ತೀರಿ ಅಂತ ಅಧಿಕಾರಿಗಳನ್ನ ಕೇಳಿದ್ರೆ ಅವರು ಹೇಳಿದ್ದು ಮಾತ್ರ ಹೀಗೆ. ಸುಮಾರು 70 ಮನೆಗಳಲ್ಲಿ ನೀರು ನುಗ್ಗಿದೆ. ಸೊ ಆ ಪ್ರತಿಯೊಂದು ಮನೆಗಳಿಗೆ ಸೇರಿದಂತೆ ಏನು NDRF ನಾರ್ಮ್ಸ್ ಇದೆ ಅದ್ರ ಪ್ರಕಾರ ನಾವು ಅವ್ರಿಗೆ ಪರಿಹಾರವನ್ನ ಕೊಡ್ತೀವಿ. ಪ್ರತಿಯೊಂದು NDRF ನಾರ್ಮ್ ಪ್ರಕಾರ ಪ್ರತಿಯೊಂದು ಮನೆಗೆ ಸುಮಾರು 2,500 ಕೊಡ್ಲಿಕ್ಕೆ ನಮಗೆ ಅವಕಾಶ ಇದೆ. ಆ ಅಮೌಂಟ್ ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ ಕೊಡ್ತೀವಿ. ಇನ್ನು ಸರ್ಕಾರ ನೀಡುವ 2,500 ರೂಪಾಯಿ ಪರಿಹಾರದಿಂದ ನಮ್ಮನೆ ಸಂಪೂರ್ಣ ಕ್ಲೀನ್ ಆಗಲ್ಲ. ಬೇಕಿದ್ರೆ ನಾವೇ ಅಷ್ಟೋ ಇಷ್ಟೋ ದುಡ್ಡು ಕೊಡ್ತೇವೆ. ಪ್ರವಾಹ ಸೃಷ್ಟಿಯಾಗದಂತೆ ಶಾಶ್ವತ ಪರಿಹಾರ ನೀಡಿ ಅಂತ ಜನರು ಕೇಳ್ಕೊಂಡಿದ್ದಾರೆ. ನಮ್ದು ಸಂಪ್ಗಳೆಲ್ಲ ಹೆಂಗ್ ಗಲೀಜಾಗಿದೆ, ಏನು ಸಂಪ್ ಗಲೀಜಾಗಿದ ತಕ್ಷಣ ಮತ್ತೆ ಅದಕ್ಕೆ ಕ್ಲೀನಿಂಗು 2,000 ಕೊಡೋದಲ್ಲ ಮುಖ್ಯ. ಆ ಸಂಪ್ ಕ್ಲೀನ್ ಮಾಡೋದಕ್ಕೆ ನಮ್ಗೆ 5,000 ಆಗುತ್ತೆ. ಓವರ್ ಟ್ಯಾಂಕು, ಸಂಪು ಮತ್ತೆ ಅಲ್ಲಿರೋ ಎಲ್ಲ ಕೊಚ್ಚ ಎಲ್ಲ ತೆಗಿಯೋದಕ್ಕೆ 2.5 ಏನೂ ಆಗಲ್ಲ. ಸೊ ಅವ್ರು ಬೇಡ ನಮ್ಗೆ, ಅವ್ರು 2.5 ನಮ್ಗೆ ಬೇಡ. ನಾವ್ ಬಿಬಿಎಂಪಿ ಅವ್ರು ಬಂದು ನೋಡಲ್ಲ, ಏನು ಮಾಡಲ್ಲ. ಮಳೆ ಬಂದಾಗ ಬರ್ತಾರೆ, ನಾವ್ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಬಂದ್ ಹೇಳೋಗ್ತಾರೆ. ಆಶ್ವಾಸನೆ ಎಲ್ಲಾರು ಕೊಡ್ತಾರೆ, ಆದ್ರೆ ಯಾರು ಈಡೇರಿಸಲ್ಲ ಅದನ್ನ. ಯಾವ ಗವರ್ಮೆಂಟ್ ಬಂದ್ರು ಅಷ್ಟೇ, ನಮಗ್ ಬೇಕಾಗಿರೋದೇನು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಬೇಕು. ಇಲ್ಲಿ ಕೂತ್ಕೊಂಡು ಬಂದು 4 ಮಾತಾಡಿ ನಮ್ಗೆ ಸಾಂತ್ವನ ಹೇಳಿದ್ರೆ ನಾಳೆ ಮಳೆ ಬಂದ್ರೆ ಅವ್ರು ನಮ್ಮನೆ ಬಂದು ಕ್ಲೀನ್ ಮಾಡ್ತಾರ? ರಣಮಳೆಗೆ ಸಿಲಿಕಾನ್ ಸಿಟಿಯಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ಆದ್ರೆ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಅಧಿಕಾರಿಗಳು ಬಂದು ಹೋಗ್ತಾರೆ. ಶಾಶ್ವತ ಪರಿಹಾರ ಮಾತ್ರ ಸಿಗ್ತಿಲ್ಲ ಅಂತ ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ. ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ತತ್ತರಿಸಿದೆ. ನೂರಾರು ಮನೆಗಳಿಗೆ ಮಳೆಯ ನೀರು ನುಗ್ಗಿ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ಆದರೆ ಬಿಬಿಎಂಪಿ ಕೊಡ್ತಿರುವ ಪರಿಹಾರ ಎಷ್ಟು ಗೊತ್ತಾ? ಈ ವರದಿ ನೋಡಿ. ಡ್ರೈನೇಜ್ ಕ್ಲೀನ್ ಮಾಡಲ್ಲ, ಯಾರು ಬಿಬಿಎಂಪಿ ಅವ್ರು ಬಂದು ನೋಡಲ್ಲ, ಏನು ಮಾಡಲ್ಲ. ಮಂಚದ ಮೇಲೆ ರಾತ್ರಿ ನಿಂತ್ಕೊಂಡಿದ್ದಾರೆ ವಯಸ್ಸಾದವರು, 80 ವರ್ಷ 90 ವರ್ಷದವರೆಲ್ಲ. ಅದನ್ನೆಲ್ಲ ಯಾವನ್ ಕೇಳ್ತಾನೆ? ಮಕ್ಕಳು ಸ್ಕೂಲ್ಗೆ ಹೋಗೋರು ಹೆಂಗೆ, ಎಕ್ಸಾಮ್ಗೆ ಹೋಗೋರು ಹೆಂಗೆ, ಮತ್ತೆ ಇಲ್ಲಿ ಗಂಟ ನೀರು ನಿಂತಿರುತ್ತೆ, ಮಕ್ಕಳನ್ನ ಹೆಂಗ್ ಕಳ್ಸೋದ? ಸಿಲಿಕಾನ್ ಸಿಟಿ ಜನರ ಗೋಳು ಕೇಳೋರು ಯಾರು ಎನ್ನುವಂತಾಗಿದೆ. ಮಳೆ ಆರ್ಭಟಕ್ಕೆ ಸಿಟಿ ಮಂದಿ ತತ್ತರಿಸಿ ಹೋಗಿದ್ದಾರೆ. ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಮಳೆಗೆ ನಲುಗಿದ ರಾಜಧಾನಿ ಬೆಂಗಳೂರು. ಮನೆಗಳಿಗೆ ನೀರು ನುಗ್ಗಿ ಲಕ್ಷಾಂತರ ರು ನಷ್ಟ. ಪ್ರತಿಯೊಂದು ಮನೆಗೆ ಸುಮಾರು 2,500 ಕೊಡ್ಲಿಕ್ಕೆ ನಮಗೆ ಅವಕಾಶ ಇದೆ. ಆ ಅಮೌಂಟ್ ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ ಕೊಡ್ತೀವಿ. ಅಬ್ಬಬ್ಬ, ಕೇಳಿಸಿಕೊಂಡ್ರಲ್ಲ, ನಿಮ್ಮ ಮನೆಗೆ ಮಳೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ವಸ್ತುಗಳು ಹಾಳಾದ್ರೂ ನಿಮಗೆ ಸಿಗೋ ಪರಿಹಾರ ಕೇವಲ 2,500 ರೂಪಾಯಿ ಮಾತ್ರ. ನಗರದ ಎಚ್ಪಿಆರ್ ಲೇಔಟ್ನಲ್ಲಿ 70ಕ್ಕೂ ಅಧಿಕ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಮನೆಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳಾದ ಫ್ರಿಡ್ಜ್, ಸೋಫಾ, ಟಿವಿ ಹೀಗೆ ಹಲವು ವಸ್ತುಗಳು ಮಳೆ ನೀರಿನಲ್ಲಿ ಕೆಟ್ಟು ಹೋಗಿವೆ. ಇಂತಹ ಮನೆಗಳಿಗೆ ಎಷ್ಟು ಪರಿಹಾರ ನೀಡ್ತೀರಿ ಅಂತ ಅಧಿಕಾರಿಗಳನ್ನ ಕೇಳಿದ್ರೆ ಅವರು ಹೇಳಿದ್ದು ಮಾತ್ರ ಹೀಗೆ. ಸುಮಾರು 70 ಮನೆಗಳಲ್ಲಿ ನೀರು ನುಗ್ಗಿದೆ. ಸೊ ಆ ಪ್ರತಿಯೊಂದು ಮನೆಗಳಿಗೆ ಸೇರಿದಂತೆ ಏನು NDRF ನಾರ್ಮ್ಸ್ ಇದೆ ಅದ್ರ ಪ್ರಕಾರ ನಾವು ಅವ್ರಿಗೆ ಪರಿಹಾರವನ್ನ ಕೊಡ್ತೀವಿ. ಪ್ರತಿಯೊಂದು NDRF ನಾರ್ಮ್ ಪ್ರಕಾರ ಪ್ರತಿಯೊಂದು ಮನೆಗೆ ಸುಮಾರು 2,500 ಕೊಡ್ಲಿಕ್ಕೆ ನಮಗೆ ಅವಕಾಶ ಇದೆ. ಆ ಅಮೌಂಟ್ ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ ಕೊಡ್ತೀವಿ. ಇನ್ನು ಸರ್ಕಾರ ನೀಡುವ 2,500 ರೂಪಾಯಿ ಪರಿಹಾರದಿಂದ ನಮ್ಮನೆ ಸಂಪೂರ್ಣ ಕ್ಲೀನ್ ಆಗಲ್ಲ. ಬೇಕಿದ್ರೆ ನಾವೇ ಅಷ್ಟೋ ಇಷ್ಟೋ ದುಡ್ಡು ಕೊಡ್ತೇವೆ. ಪ್ರವಾಹ ಸೃಷ್ಟಿಯಾಗದಂತೆ ಶಾಶ್ವತ ಪರಿಹಾರ ನೀಡಿ ಅಂತ ಜನರು ಕೇಳ್ಕೊಂಡಿದ್ದಾರೆ. ನಮ್ದು ಸಂಪ್ಗಳೆಲ್ಲ ಹೆಂಗ್ ಗಲೀಜಾಗಿದೆ, ಏನು ಸಂಪ್ ಗಲೀಜಾಗಿದ ತಕ್ಷಣ ಮತ್ತೆ ಅದಕ್ಕೆ ಕ್ಲೀನಿಂಗು 2,000 ಕೊಡೋದಲ್ಲ ಮುಖ್ಯ. ಆ ಸಂಪ್ ಕ್ಲೀನ್ ಮಾಡೋದಕ್ಕೆ ನಮ್ಗೆ 5,000 ಆಗುತ್ತೆ. ಓವರ್ ಟ್ಯಾಂಕು, ಸಂಪು ಮತ್ತೆ ಅಲ್ಲಿರೋ ಎಲ್ಲ ಕೊಚ್ಚ ಎಲ್ಲ ತೆಗಿಯೋದಕ್ಕೆ
2.5 ಏನೂ ಆಗಲ್ಲ. ಸೊ ಅವ್ರು ಬೇಡ ನಮ್ಗೆ, ಅವ್ರು 2.5 ನಮ್ಗೆ ಬೇಡ. ನಾವ್ BBMP ಅವ್ರು ಬಂದ್ ನೋಡಲ್ಲ, ಏನು ಮಾಡಲ್ಲ. ಮಳೆ ಬಂದಾಗ ಬರ್ತಾರೆ, ನಾವ್ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಬಂದ್ ಹೇಳೋಗ್ತಾರೆ. ಆಶ್ವಾಸನೆ ಎಲ್ಲಾರು ಕೊಡ್ತಾರೆ, ಆದ್ರೆ ಯಾರು ಈಡೇರಿಸಲ್ಲ ಅದನ್ನ. ಯಾವ ಗವರ್ಮೆಂಟ್ ಬಂದ್ರು ಅಷ್ಟೇ, ನಮಗ್ ಬೇಕಾಗಿರೋದೇನೋ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಬೇಕು. ಇಲ್ಲಿ ಕೂತ್ಕೊಂಡು ಬಂದು 4 ಮಾತಾಡಿ ನಮಗ್ ಸಾಂತ್ವನ ಹೇಳಿದ್ರೆ ನಾಳೆ ಮಳೆ ಬಂದ್ರೆ ಅವ್ರು ನಮ್ಮನೆ ಬಂದು ಕ್ಲೀನ್ ಮಾಡ್ತಾರ? ರಣಮಳೆಗೆ ಸಿಲಿಕಾನ್ ಸಿಟಿಯಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ಆದ್ರೆ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಅಧಿಕಾರಿಗಳು ಬಂದು ಹೋಗ್ತಾರೆ. ಶಾಶ್ವತ ಪರಿಹಾರ ಮಾತ್ರ ಸಿಗ್ತಿಲ್ಲ ಅಂತ ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ. ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ತತ್ತರಿಸಿದೆ. ನೂರಾರು ಮನೆಗಳಿಗೆ ಮಳೆಯ ನೀರು ನುಗ್ಗಿ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ಆದ್ರೆ ಬಿಬಿಎಂಪಿ ಕೊಡ್ತಿರುವ ಪರಿಹಾರ ಎಷ್ಟು ಗೊತ್ತಾ? ಈ ವರದಿ ನೋಡಿ. ಡ್ರೈನೇಜ್ ಕ್ಲೀನ್ ಮಾಡಲ್ಲ, ಯಾರು BBMP ಅವ್ರು ಬಂದ್ ನೋಡಲ್ಲ, ಏನು ಮಾಡಲ್ಲ. ಮಂಚದ ಮೇಲೆ ರಾತ್ರಿ ನಿಂತ್ಕೊಂಡಿದ್ದಾರೆ ವಯಸ್ಸಾದವರು, 80 ವರ್ಷ 90 ವರ್ಷದವರೆಲ್ಲ. ಅದನ್ನೆಲ್ಲ ಯಾವನ್ ಕೇಳ್ತಾನೆ? ಮಕ್ಕಳು ಸ್ಕೂಲ್ಗೆ ಹೋಗೋರು ಹೆಂಗೆ, ಎಕ್ಸಾಮ್ಗೆ ಹೋಗೋರು ಹೆಂಗೆ, ಮತ್ತೆ ಇಲ್ಲಿ ಗಂಟ ನೀರ್ ನಿಂತಿರುತ್ತೆ, ಮಕ್ಕಳನ್ನ ಹೆಂಗ್ ಕಳ್ಸೋದ? ಸಿಲಿಕಾನ್ ಸಿಟಿ ಜನರ ಗೋಳು ಕೇಳೋರು ಯಾರು ಎನ್ನುವಂತಾಗಿದೆ. ಮಳೆ ಆರ್ಭಟಕ್ಕೆ ಸಿಟಿ ಮಂದಿ ತತ್ತರಿಸಿ ಹೋಗಿದ್ದಾರೆ. ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಮಳೆಗೆ ನಲುಗಿದ ರಾಜಧಾನಿ ಬೆಂಗಳೂರು. ಮನೆಗಳಿಗೆ ನೀರು ನುಗ್ಗಿ ಲಕ್ಷಾಂತರ ರು ನಷ್ಟ. ಪ್ರತಿಯೊಂದು ಮನೆಗೆ ಸುಮಾರು 2,500 ಕೊಡ್ಲಿಕ್ಕೆ ನಮಗೆ ಅವಕಾಶ ಇದೆ. ಆ ಅಮೌಂಟ್ ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ ಕೊಡ್ತೀವಿ. ಅಬ್ಬಬ್ಬ, ಕೇಳಿಸಿಕೊಂಡ್ರಲ್ಲ. ನಿಮ್ಮ ಮನೆಗೆ ಮಳೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ವಸ್ತುಗಳು ಹಾಳಾದ್ರೂ ನಿಮಗೆ ಸಿಗೋ ಪರಿಹಾರ ಕೇವಲ 2,500 ರೂಪಾಯಿ ಮಾತ್ರ. ನಗರದ HPR ಲೇಔಟ್ನಲ್ಲಿ 70ಕ್ಕೂ ಅಧಿಕ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಮನೆಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳಾದ ಫ್ರಿಡ್ಜ್, ಸೋಫಾ, ಟಿವಿ ಹೀಗೆ ಹಲವು ವಸ್ತುಗಳು ಮಳೆ ನೀರಿನಲ್ಲಿ ಕೆಟ್ಟು ಹೋಗಿವೆ. ಇಂತಹ ಮನೆಗಳಿಗೆ ಎಷ್ಟು ಪರಿಹಾರ ನೀಡ್ತೀರಿ ಅಂತ ಅಧಿಕಾರಿಗಳನ್ನ ಕೇಳಿದ್ರೆ ಅವರು ಹೇಳಿದ್ದು ಮಾತ್ರ ಹೀಗೆ. ಸುಮಾರು 70 ಮನೆಗಳಲ್ಲಿ ನೀರು ನುಗ್ಗಿದೆ. ಸೊ ಆ ಪ್ರತಿಯೊಂದು ಮನೆಗಳಿಗೆ ಸೇರಿದಂತೆ ಏನು NDRF ನಾರ್ಮ್ಸ್ ಇದೆ ಅದ್ರ ಪ್ರಕಾರ ನಾವು ಅವ್ರಿಗೆ ಪರಿಹಾರವನ್ನ ಕೊಡ್ತೀವಿ. ಪ್ರತಿಯೊಂದು NDRF ನಾರ್ಮ್ ಪ್ರಕಾರ ಪ್ರತಿಯೊಂದು ಮನೆಗೆ ಸುಮಾರು 2,500 ಕೊಡ್ಲಿಕ್ಕೆ ನಮಗೆ ಅವಕಾಶ ಇದೆ. ಆ ಅಮೌಂಟ್ ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ ಕೊಡ್ತೀವಿ. ಇನ್ನು ಸರ್ಕಾರ ನೀಡುವ 2,500 ರೂಪಾಯಿ ಪರಿಹಾರದಿಂದ ನಮ್ಮನೆ ಸೊಂಪು ಕೂಡ ಕ್ಲೀನ್ ಆಗಲ್ಲ. ಬೇಕಿದ್ರೆ ನಾವೇ ಅಷ್ಟೋ ಇಷ್ಟೋ ದುಡ್ಡು ಕೊಡ್ತೇವೆ. ಪ್ರವಾಹ ಸೃಷ್ಟಿಯಾಗದಂತೆ ಶಾಶ್ವತ ಪರಿಹಾರ ನೀಡಿ ಅಂತ ಜನರು ಕೇಳ್ಕೊಂಡಿದ್ದಾರೆ. ನಮ್ದು ಸಂಪ್ಗಳೆಲ್ಲ ಹೆಂಗ್ ಗಲೀಜಾಗಿದೆ, ಏನು ಸಂಪ್ ಗಲೀಜಾಗಿದ ತಕ್ಷಣ ಮತ್ತೆ ಅದು ಕ್ಲೀನಿಂಗ್ 2,000 ಕೊಡೋದಲ್ಲ ಮುಖ್ಯ. ಆ ಸಂಪ್ ಕ್ಲೀನ್ ಮಾಡೋದಕ್ಕೆ ನಮ್ಗೆ 5,000 ಆಗುತ್ತೆ. ಓವರ್ ಟ್ಯಾಂಕು, ಸಂಪು, ಮತ್ತೆ ಅಲ್ಲಿರೋ ಎಲ್ಲ ಕೊಚ್ಚೆ ಎಲ್ಲ ತೆಗಿಯೋದಕ್ಕೆ 2.5 ಏನೂ ಆಗಲ್ಲ. ಸೊ ಅವ್ರು ಬೇಡ ನಮ್ಗೆ, ಅವ್ರು 2.5 ನಮ್ಗೆ ಬೇಡ. ನಾವ್ BBMP ಅವ್ರು ಬಂದ್ ನೋಡಲ್ಲ, ಏನು ಮಾಡಲ್ಲ. ಮಳೆ ಬಂದಾಗ ಬರ್ತಾರೆ, ನಾವ್ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಬಂದ್ ಹೇಳೋಗ್ತಾರೆ. ಆಶ್ವಾಸನೆ ಎಲ್ಲಾರು ಕೊಡ್ತಾರೆ, ಆದ್ರೆ ಯಾರು ಈಡೇರಿಸಲ್ಲ ಅದನ್ನ. ಯಾವ ಗವರ್ಮೆಂಟ್ ಬಂದ್ರು ಅಷ್ಟೇ, ನಮಗ್ ಬೇಕಾಗಿರೋದೇನೋ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಬೇಕು. ಇಲ್ಲಿ ಕೂತ್ಕೊಂಡು ಬಂದು 4 ಮಾತಾಡಿ ನಮಗ್ ಸಾಂತ್ವನ ಹೇಳಿದ್ರೆ ನಾಳೆ ಮಳೆ ಬಂದ್ರೆ ಅವ್ರು ನಮ್ಮನೆ ಬಂದು ಕ್ಲೀನ್ ಮಾಡ್ತಾರ? ರಣಮಳೆಗೆ ಸಿಲಿಕಾನ್ ಸಿಟಿಯಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ಆದ್ರೆ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಅಧಿಕಾರಿಗಳು ಬಂದು ಹೋಗ್ತಾರೆ. ಶಾಶ್ವತ ಪರಿಹಾರ ಮಾತ್ರ ಸಿಗ್ತಿಲ್ಲ ಅಂತ ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ. ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.